ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಒಂದು ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳುತ್ತಾ ಪ್ರಾರ್ಥನೆ ಮಾಡುವುದಕ್ಕೆ ಬಂದಿರುವಂತ ನಿಮ್ಮೊಟ್ಟಿಗೆ ದೇವಾದಿದೇವನು ಮಾತನಾಡಬೇಕೆಂದು ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಪ್ರಿಯ ದೇವಜನವೇ, ಯಾವುದೇ ಒಂದು ಗಿಡವನ್ನು ಹಾಕಿದಾಗ, ಒಂದು ವ್ಯಾಪಾರವನ್ನ ಪ್ರಾರಂಭಿಸಿದಾಗ ಅದು ಫಲ ಕೊಡಬೇಕು, ಹೆಚ್ಚಬೇಕು, ಹಬ್ಬಬೇಕು ಎಂದು ಆಲೋಚನೆ ಮಾಡುತ್ತಾರೆ. ಒಂದು ಬ್ರಾಂಚ್ ಅನ್ನ ಒಂದು ಪ್ರಾರಂಭ ಮಾಡಿದರೆ ಅದು ಹೆಚ್ಚು ಬ್ರಾಂಚ್ಗಳಾಗಬೇಕಂತ ವ್ಯಾಪಾರದಲ್ಲಿ, ಬ್ಯಾಂಕ್ಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಯಾಕೆ ಸಭೆಗಳಲ್ಲಿ ಕೂಡ ನಾವು ಆಲೋಚನೆ ಮಾಡುತ್ತೇವೆ. ಯಾಕೆಂದ್ರೆ ಬ್ರಾಂಚಸ್ ಆಗುವುದರ ಮೂಲಕವಾಗಿ ಅದು ಬೆಳೆಯುತ್ತಿದೆ ಎಂಬುದು ನಮಗೆ ಗೊತ್ತಾಗುತ್ತದೆ. ದೇವರು ಇವತ್ತು ನಿಮ್ಮನ್ನು ನನ್ನನ್ನು ಕೂಡ ಅದೇ ರೀತಿಯಲ್ಲಿ ಹಬ್ಬಿಕೊಳ್ಳಬೇಕೆಂದು, ಹರಡಬೇಕೆಂದು ದೇವರು ಒಳ್ಳೆಯ ಆಲೋಚನೆಯನ್ನ ಹೊಂದುವಂತವನಾಗಿದ್ದಾನೆ. ಇವತ್ತು ದೇವರು ನಿಮ್ಮ ಕುಟುಂಬದ ಕುರಿತಾಗಿ, ನಿಮ್ಮ ಒಂದು ಭವಿಷ್ಯದ ಕುರಿತಾಗಿ ದೇವರು ಈ ರೀತಿಯಾಗಿ ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 3ನೇ ವಚನದಲ್ಲಿ ನೀನು ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ ಎಂದು ಹೇಳುತ್ತದೆ. ಒಂದು ಬೆಳಕು ಪ್ರಾರಂಭವಾಗುವಾಗ, ಸೂರ್ಯನು ಉದಯಿಸುವಂತೆ ಅನಿಸುವಾಗ ಆ ಬೆಳಕು ಒಂದು ಕಡೆಯಿಂದ ಕತ್ತಲನ್ನು ಛೇದಿಸಿ ಅದು ಬೆಳಕಾಗುತ್ತದೆ. ಒಂದು ಗಿಡವು ಕೂಡ ಸಣ್ಣ ಕಾಂಡದಲ್ಲಿ ಪ್ರಾರಂಭವಾಗಿ ಒಂದು ಹಬ್ಬಿಕೊಳ್ಳುವಂತ ರೀತಿಯಲ್ಲಿ ಹೋಗುತ್ತದೆ. ನಾವ್ಯಾಕೆ ಹಬ್ಬಿಕೊಳ್ಳುತ್ತಿಲ್ಲ, ನಾವ್ಯಾಕೆ ಹರಡುತ್ತಿಲ್ಲ, ನಾವ್ಯಾಕೆ ಫಲಿಸುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿರಬಹುದು. ಇವತ್ತು ಆ ರೀತಿಯಾಗಿ ನಿಮಗೆ ಇದ್ದರೆ ದೇವರೊಂದು ಮಾತು ಹೇಳುತ್ತಾ ಇದ್ದಾರೆ. ನನ್ನ ಮಗುವೆ, ನನ್ನನ್ನು ನೀನು ಆಶ್ರಯಿಸುವುದಾದರೆ, ನೀನು ನನ್ನನ್ನು ಪ್ರಾರ್ಥಿಸುವುದಾದರೆ, ನೀನು ನನ್ನ ಸಹಾಯವನ್ನ ಕೇಳುವುದಾದರೆ, ಹೇಗೆ ಒಂದು ಬೀಜದಲ್ಲಿ ಜೀವವನ್ನ ಇಟ್ಟಿರುವ ದೇವರು ನಮ್ಮಲ್ಲಿ ಕೂಡ ಆಶೀರ್ವಾದವನ್ನ ಇಟ್ಟಿದ್ದಾರೆ. ದುಷ್ಟನು ನಾವು ಕೇಡಾಗಬೇಕೆಂದು, ಕೆಳಗೆ ಬೀಳಬೇಕೆಂದು, ಕಣ್ಣೀರಾಗಬೇಕೆಂದು, ಕಷ್ಟದಲ್ಲಿರಬೇಕೆಂದು ದುಷ್ಟನು ಆಲೋಚಿಸಿದರೆ ದೇವರು ನಾವು ಹರಡಬೇಕೆಂದು, ಹಬ್ಬಬೇಕೆಂದು ಆಲೋಚಿಸುತ್ತಾನೆ. ಅದಕ್ಕೆ ಅಲ್ವಾ ಆದಿಯಲ್ಲಿ ಕೂಡ ದೇವರು ಒಂದೊಂದನ್ನು ಆಶೀರ್ವದಿಸಿ ಹಬ್ಬಿರಿ, ಹರಡಿರಿ, ಭೂಮಿಯನ್ನು ಆಕ್ರಮಿಸಿಕೊಳ್ಳಿರಿ ಎಂದು ಪಕ್ಷಿಗಳಿಗೂ, ಪ್ರಾಣಿಗಳಿಗೂ, ಜೀವಜಂತುಗಳಿಗೂ, ಎಲ್ಲಾ ಜೀವವಿರುವ ಪ್ರಾಣಿಗಳಿಗೂ, ಮನುಷ್ಯರಿಗೂ ಕೂಡ ನೀವು ಹಬ್ಬಿರಿ, ಹರಡಿರಿ, ನೀವು ಭೂಮಿಯನ್ನು ಆಕ್ರಮಿಸಿಕೊಳ್ಳಿರಿ ಎಂದು ಹೇಳಿದರು. ಇವತ್ತು ಅಂತಹ ದೇವರು ನಮ್ಮನ್ನು ಕೂಡ ನೀನು ಯಾಕೆ ಚಿಂತೆ ಮಾಡ್ತೀಯಾ, ನೀನು ಹಬ್ಬಿಕೊಳ್ಳುವಿ ಎಂದು ಹೇಳುತ್ತಾ ಇದೆ. ಪ್ರತಿದಿನ ಕೆಲಸ ಪ್ರಾರಂಭಿಸುವ ಮುಂಚೆ, ಇಲ್ಲವೇ ನಾವು ಯಾವುದೇ ವ್ಯಾಪಾರವನ್ನು ಪ್ರಾರಂಭಿಸುವುದು ಮುಂಚೆ, ಇಗೋ ದೇವರೇ, ನಾನು ಕಾಲಿಡುವ ಈ ಜಾಗ ಸ್ವಂತವಾಗಲಿ, ದೇವರೇ ನಾನು ನೋಡುವಂತ ಎಲ್ಲವೂ ಕರ್ತನೆ ನನ್ನದಾಗಲಿ ಎಂದು ಪ್ರಾರ್ಥನೆ ಮಾಡ್ರಿ. ಅಂದ್ರೆ ನನ್ನ ಉದ್ದೇಶ ನಿಮ್ಮ ವ್ಯಾಪಾರ, ನಿಮ್ಮ ಕಸುಬು, ನಿಮ್ಮ ಕೆಲಸ, ನಿಮ್ಮ ಜಾಬ್ ಏನಿದೆಯಲ್ಲ, ನಿಮ್ಮ ವಿದ್ಯಾಭ್ಯಾಸ ಏನಿದೆಯಲ್ಲ, ಅದೆಲ್ಲದರ ಕುರಿತಾಗಿ ನೀವು ಹೇಳ್ರಿ, ಇದು ನನಗೆ ಸ್ವಂತವಾಗಬೇಕು, ನಾನು ಹಬ್ಬಬೇಕು ಎಂದು. ಖಂಡಿತ ನೀವು ಆ ರೀತಿಯಾಗಪ್ಪ, ನಿನ್ನ ವಾಕ್ಯದಲ್ಲಿ ನನಗೆ ವಾಗ್ದಾನವನ್ನು ಕೊಡುತ್ತಾ ಇದ್ದಿ, ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ನೀನು ನಿನ್ನ ಕುಟುಂಬಕ್ಕೆ, ನಿನ್ನವರಿಗೆ, ನಿನ್ನ ಸಂತತಿಗೆ ಆಶೀರ್ವಾದವಾಗಿ ಮಾರ್ಪಡಿವಿ ದೇವ ಮಗುವೆ. ಅದೇ ನಂಬಿಕೆಯಿಂದ ನಾವು ಪ್ರಾರ್ಥಿಸೋಣವಾ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಉನ್ನತೋನ್ನತನಾದ ಕರ್ತನೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನೀವು ನಮಗೆ ಇವತ್ತು ಒಂದು ವಾಕ್ಯವನ್ನ ನೆನಪು ಮಾಡಿದ್ದೀರಾ. ನೀನು ಹಬ್ಬಿಕೊಳ್ಳುವಿ, ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ಹೌದಪ್ಪ, ಒಂದು ಕಡೆ ಅಲ್ಲ, ಕುಂಠಿತವಾಗಿ ಅಲ್ಲ, ಅಲ್ಲೇ ಇರುವುದಲ್ಲ, ನಾವು ನಮ್ಮ ಕುಟುಂಬಕ್ಕೂ, ನಮ್ಮ ಸಂಬಂಧಿಕರಿಗೂ, ಸಮಾಜಕ್ಕೂ, ಸಭೆಗೂ, ನಮ್ಮ ಸಂತತಿಗೂ ನಾವು ಆಶೀರ್ವಾದವಾಗಿ ಹಬ್ಬಬೇಕು. ಒಂದು ಮರವು ಹೇಗೆ ಹಬ್ಬಿ ಪಕ್ಷಿಗಳಿಗೂ, ಜನರಿಗೂ, ಅನೇಕರಿಗೆ ಆಶ್ರಯವನ್ನು ನೀಡುತ್ತೆ, ಅದೇ ರೀತಿಯಲ್ಲಿ ಈ ಪ್ರಿಯ ದೇವ ಜನರು ಅನೇಕರಿಗೆ ಆಶ್ರಯ ನೀಡುವಂತ, ಹಬ್ಬಿಕೊಳ್ಳುವ ಮರದಂತೆ, ಹಬ್ಬಿಕೊಳ್ಳುವ ಬೆಳಕಿನಂತೆ, ಹಬ್ಬಿಕೊಳ್ಳುವಂತ ಪ್ರದೇಶದಂತೆ, ಆಶೀರ್ವಾದದಂತೆ ಇರಬೇಕೆಂದು, ಇವರು ಸುವಾಸನ ಭರಿತವಾದಂಥ ಆಶೀರ್ವಾದವಾಗಿ ಮಾರ್ಪಡಬೇಕೆಂತ ದಯಮಾಡಿ ಇವರನ್ನು ಅನುಗ್ರಹಿಸಿ, ಉಪಯೋಗಿಸಿ, ಮಹಿಮೆ ಹೊಂದು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನವೇ, ಈ ವಾಕ್ಯದಂತೆ ನೀವು ಹಬ್ಬಿಕೊಳ್ಳಿರಿ, ಹರಡಿರಿ, ಸುವಾಸನ ಭರಿತವಾಗಿ ದೇವರಿಗೆ ಮಹಿಮೆಯನ್ನು ತರಲಿ ಎಂದು ಇವತ್ತು ನಾನು ಕೋರಿಕೊಳ್ಳುತ್ತಾ ಇದ್ದೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.